ನನಗೇನು ಬೇಡ ಇರೋ ಓಡೋಗದಾ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಭಾನುವಾರದ ರೊಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಎಂದಿನಂತೆ ಇವತ್ತು ಕೂಡ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಅದು ಹಾಗೆ ನೋಡಿ, ಮನೆಯವ್ರಿಗೆಲ್ಲ ರಜೆ ಇರುತ್ತೆ, ಆರಾಮಾಗಿ ನಿಧಾನಕ್ಕೆ ಎದ್ದೇಳ್ಬೋದು. ಆದರೆ ಇಂಥ ದಿನವೇ ನಮಗೆ ನಿದ್ದೆ ಬರೋದಿಲ್ಲ, ಇನ್ನೂ ಬೇಗನೆ ಎಚ್ಚರ ಆಗಿರುತ್ತೆ. ಹಾಗೆ 5 ಗಂಟೆಗೆ ಎಚ್ಚರ ಆಯಿತು, ನಿಧಾನವಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹಾಗೆ ನನ್ನ ಮಾರ್ನಿಂಗ್ ರೊಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಆಗಿದೆ 5:45. ನೋಡ್ತಾ ಇರ್ಬೋದು ಎಷ್ಟು ಕತ್ಲೆ ಆಗಿದೆ ಅಲ್ವಾ. ಪೂಜಾ ಸಾಮಾನೆಲ್ಲ ತೊಳೆಯೋಣ ಅಂಥೇಳಿ ಎಲ್ಲನೂ ಕೂಡ ತೆಗಿತಾ ಇದ್ದೀನಿ. ಇದು ನನ್ನ ಭಾನುವಾರದ ರೊಟೀನ್. ಎವ್ರಿ ವೀಕ್ ಹೀಗೆ ಇರುತ್ತೆ. ಎಲ್ಲರೂ ಎದ್ದೇಳೋಷ್ಟೊತ್ತಿಗೆ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಗ ಒಂದು ರೀತಿ ಆರಾಮಾಗಿರುತ್ತೆ. ಯಾಕಂದರೆ ಸಂಡೇ ಇವತ್ತು ನಾನ್ ವೆಜ್ ಮಾಡ್ತೀವಿ, ಹಾಗಾಗಿ ಬೇಗ ನನಗೆ ಪೂಜಾ ರೂಮ್ ಕೆಲಸ ಮುಗಿಸ್ಕೋಬೇಕು. ಎಲ್ಲರೂ ಎದ್ದೇಳೋಷ್ಟೊತ್ತಿಗೆ ಮಾಡ್ಕೊಂಡ್ಬಿಡ್ತೀನಿ. ಈಗ ಅದಕ್ಕೆ ಬೇಗ ಬೇಗ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಅಲ್ಲದೆ ನಂದು ಇನ್ನೊಬ್ರು ಕೇಳಿದ್ರಿ, ಹಾಗಾದರೆ ಭಾನುವಾರ ನೀವು ಪೂಜೆ ಮಾಡೋದಿಲ್ವಾ ಅಂತ. ಮಾಡ್ತೀನಿ. ಈಗೆಲ್ಲ ರೆಡಿ ಮಾಡಿಕೊಂಡು ಜೋಡಿಸಿ, ಟೈಮ್ ಇದ್ದರೆ ಎಲ್ಲನೂ ಕೂಡ ಜೋಡಿಸಿ 2 ದೀಪ ಹಚ್ಚಿರ್ತೀನಿ. ಇಲ್ಲ ಅಂದರೆ ಜೋಡಿಸೋದಕ್ಕೆ ಹೋಗಲ್ಲ, ಜಸ್ಟ್ ಎಲ್ಲ ಕ್ಲೀನ್ ಮಾಡಿ ಹಾಗೆ ಎತ್ತಿಟ್ಬಿಡ್ತೀನಿ. ಪೂಜಾ ರೂಮ್ ಕ್ಲೀನ್ ಮಾಡುವಾಗ ಆತರವಾಗಿ ಗಡಿಬಿಡಿಯಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಎಷ್ಟೋ ಸಲ ಹೂವಿನ ಜೊತೆಗೆ ವಿಗ್ರಹಗಳು ಕೂಡ ನಾವು ಗೊತ್ತಿಲ್ಲದೆ ಕಸಕ್ಕೆ ಹಾಕ್ಬಿಡ್ತೀವಿ. ಎಷ್ಟೋ ಮನೆಗಳಲ್ಲಿ ಈ ರೀತಿ ಆಗಿರುತ್ತೆ. ಕಮೆಂಟ್ಸಲ್ಲೂ ಕೂಡ ಎಷ್ಟೋ ಜನ ಹೇಳಿರ್ತೀರ. ಹಾಗಾಗಿ ತುಂಬ ನಿಧಾನವಾಗಿ ಆರಾಮಾಗಿ ಮಾಡ್ಕೋಬೇಕು. ಅದಕ್ಕೆ ನಾನು ಭಾನುವಾರನೇ ಈ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀನಿ. ಇದು ನಾನು ಸುಮಾರು ವರ್ಷದಿಂದ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮೊದಲೆಲ್ಲ ನಾನು ಟೈಲರ್ ಅಂಗಡಿಗೆ ಹೋಗುವಾಗ ಭಾನುವಾರನೇ ನಮಗೆ ಟೈಮ್ ಸಿಗ್ತಾ ಇದ್ದಿದ್ದಲ್ವ, ಹಾಗಾಗಿ ಆವಾಗಿಂದ ಇದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಿಧಾನವಾಗಿ ಎಲ್ಲ ತೆಗೆದಿಟ್ಕೋತೀನಿ. ದೇವ್ರಿಗೆ ಒಂದೊಂದು ಮಣಿಸರ ಹಾಕಿರ್ತೀವಿ. ಮತ್ತು ಅಮ್ಮನ ಮೊಗಸಿರಿಗೆ ಓಲೆ, ಮೂಗುತಿ, ಈ ಕರಿಮಣಿ, ತಾಳಿ ಇದನ್ನೆಲ್ಲ ಹಾಕಿರ್ತೀವಿ. ನಿಧಾನವಾಗಿ ತೆಗಿಬೇಕು. ಇದನ್ನು ತೆಗಿವಾಗ ಕೈ ತಾಕೋದು, ಕಳಸ ಮುಂದಕ್ಕೆ ಬಿದ್ದೋಗೋದು, ಈ ಥರದ್ದೆಲ್ಲ ಆಗಬಾರ್ದು. ಹಾಗಾಗಿ ಆದಷ್ಟು ನಿಧಾನವಾಗಿ ಮಾಡ್ಕೋಬೇಕು. ಕೆಲವೊಂದು ಸಲ ವಿಗ್ರಹಗಳು, ದೀಪಗಳು, ಗಂಟೆಗಳು ಕೈ ಜಾರಿ ಕೆಳಗೆ ಬೀಳೋ ಚಾನ್ಸ್ ಇರುತ್ತೆ, ಒಡೆದೋಗುತ್ತೆ. ಈ ರೀತಿ ಎಲ್ಲ ಮನೆಗಳಲ್ಲಿ ಆಗಬಾರ್ದು. ಹಾಗಾಗಿ ಆದಷ್ಟು ನಿಧಾನವಾಗಿ ಮಾಡ್ಕೋತೀನಿ. ಅಲ್ಲದೆ ಈ ಗಂಧದ ಕಲ್ಲು, ಇದ್ರ ಮೇಲೆ ಲಕ್ಷ್ಮೀ ವಿಗ್ರಹ ಇಟ್ಟಿರ್ತೀನಿ. ಅದನ್ನು ಕೂಡ ಅಷ್ಟೇ ಮೊದಲು ತೆಗೆದು ಡ್ರೈಯರಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ನಾನು 21 ದಿನ ಸಂಕಲ್ಪ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಪಾರಾಯಣ ಮಾಡ್ತೀನಿ ಅಂದರೆ ಖಂಡಿತ ಅದಾಗದೇ ಇರೋ ಕೆಲಸ. ಯಾಕಂದರೆ ಬೆಳಗ್ಗೆ ಈಗ 5:30ಗೆ ನಾನು ಶುರು ಮಾಡಿದ್ರು, ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ 2 ಅವರ್ ಅಂತಂದರೆ 7:30 8 ಗಂಟೆ ಆಗೇ ಬಿಡುತ್ತೆ. 8 ಗಂಟೆ ಮೇಲೆ ಪಾರಾಯಣ ಮಾಡೋದಕ್ಕೆ ಆಗಲ್ಲ. ಇನ್ನು ಸಂಜೆ ಮಾಡೋಣ ಅಂದರೆ ಇವತ್ತು ಭಾನುವಾರ, ಮನೇಲಿ ನಾನ್ ವೆಜ್ ಮಾಡಿರ್ತೀವಿ. ನಾನು ತಿನ್ನಲ್ಲ ಅಂದರೂ ಕೂಡ ಮನೆಯವ್ರಿಗೆ ಮಾಡಿಕೊಡ್ತೀನಿ. ಹಾಗಾಗಿ ಬೆಳಗ್ಗೆ ಮಾಡಲೇಬೇಕು, ಏನೇ ಆದರೂ ನಾನು ಮಾಡಲೇಬೇಕು. ಅದಕ್ಕೆ ದೇವ್ರ ಸಾಮಾನೆಲ್ಲ ತೆಗೆದಿಟ್ಟು ದೇವ್ರ ಮನೆಯೆಲ್ಲ ಹಾಗೆ ಸ್ವಲ್ಪ ಬಟ್ಟೆನಲ್ಲೇ ಹಾಗೆ ಒರೆಸ್ಕೊಂಡು ಒಂದೇ ಒಂದು ಕೃಷ್ಣನ ವಿಗ್ರಹ, ಅದ್ರ ಮುಂದೆ 2 ತುಪ್ಪದ ದೀಪಗಳನ್ನ ಇಟ್ಟು ಒಂದೊಂದು ಹೂವನ್ನು ಇಟ್ಟು ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಂಡೆ. ಮತ್ತು ಹನುಮಾನ್ ಚಾಲೀಸನ ಪಾರಾಯಣ ಮಾಡಿಕೊಂಡೆ. ಹೊರಗಡೆ ಮಾಮೂಲಿಯಾಗಿ ಹೊಸಲಿನ ಪೂಜೆ, ತುಳಸಿ ಪೂಜೆ ಎಲ್ಲ ಮಾಡಿಕೊಂಡೆ. ದೇವ್ರ ಮನೇಲಿ ಮಾತ್ರ ಇದಿಷ್ಟು ಸಿಂಪಲಾಗಿ ಮಾಡಿಕೊಂಡೆ. ಈಗ ನಂದು ಒಂದು ದಿನ ಸ್ಕಿಪ್ ಆಗಲಿಲ್ಲ. ಹೇಗೋ ಒಟ್ಟಿನಲ್ಲಿ ಇವತ್ತಿಂದು ಕೂಡ ನಾನು ಪಾರಾಯಣನ ಮಾಡಿ ಮುಗಿಸ್ಕೊಂಡೆ. ಇದೇ ರೀತಿ ಏನಾದರೂ ಒಂದು ದಾರಿ ನಮಗೆ ಸಿಗುತ್ತೆ. ಹೇಗೆ ಮಾಡಬೇಕು ಅನ್ನೋ ಆ ಯೋಚನೆ ಮಾಡಿಕೊಂಡ್ರೆ ಖಂಡಿತ ನಮಗೆ ದಾರಿ ಸಿಕ್ಕೇ ಸಿಗುತ್ತೆ. ಕೂಡ ವ್ಯೂವರ್ಸ್ ಒಬ್ರು ಕೇಳಿದ್ರಿ ಎಷ್ಟು ದಿನಕ್ಕೆ ಪೂಜಾ ರೂಮ್ ಕ್ಲೀನ್ ಮಾಡಬೇಕು ಅಂತ. ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ನಾನು ಎವ್ರಿ ವೀಕ್ ಮಾಡ್ತಾ ಇರ್ತೀನಿ. ಕೆಲವರು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಂದರೆ ಅಥವಾ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಈ ಥರ 15 ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತಾರೆ. ಅವ್ರವ್ರಿಗೆ ಹೆಂಗಾಗುತ್ತೋ ಆ ಥರ ಮಾಡ್ಕೊಳ್ತಾರೆ. ಹೀಗೇ ಮಾಡಬೇಕು ಅಂತೇನಿಲ್ಲ, ಒಟ್ಟಿನಲ್ಲಿ ಯಾವಾಗಲೂ ನೀಟಾಗಿ ಇಟ್ಕೋಬೇಕು ಅಷ್ಟೇ. ಇವತ್ತು ನಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾನುವಾರ ಆದರೂ ಅಭ್ಯಾಸ ಆಗಿರೋದ್ರಿಂದ 5 ಗಂಟೆಗೇ ಎದ್ದೆ. ನಿಧಾನಕ್ಕೆ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ಇದನ್ನಲ್ಲಂತ ಬೇಗ ಪೂಜೆ ಮಾಡಿದೆ ಅಷ್ಟೇ. ಇವಾಗೆಲ್ಲ ಎತ್ತಿ ಕ್ಲೀನ್ ಮಾಡಿಬಿಟ್ಟು ಆದರೆ ಜೋಡಿಸ್ತೀನಿ, ಇಲ್ಲಾಂದರೆ ಹಾಗೆ ಇಟ್ಬಿಡ್ತೀನಿ. ಸೋಮವಾರ ಬೆಳಗ್ಗೆ ಒಟ್ಟಿಗೆ ಎಲ್ಲ ಜೋಡಿಸಿ ಇಟ್ಕೋತೀನಿ. ಇನ್ನೇನು ಹುಣ್ಣಿಮೆ ಬೇರೆ ಹತ್ತಿರ ಇದೆ ಅಲ್ವಾ, ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಟು ಎಲ್ಲರೂ ಎದ್ದೇಳೋಷ್ಟೊತ್ತಿಗೆ ಆದರೆ ಮೇಲಿಂದ ಪೂರ್ತಿ ಮನೆ ಒರೆಸ್ಕೊಂಡು ಬರಬೇಕು. ಲಾಸ್ಟ್ ವಿಡಿಯೋದಲ್ಲಿ ಪವನ್ನ ನೋಡಿ ತುಂಬ ಇಷ್ಟಪಟ್ರಿ, ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿತ್ತು ಅಂತೆಲ್ಲ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮಕ್ಕಳು ಚಿಕ್ಕವರಿರುವಾಗ ನಮಗೆ ಜಾಸ್ತಿ ಕೈಗೆ ಸಿಗ್ತಾ ಇರ್ತಾರೆ. ಎಷ್ಟು ಮುದ್ದು ಮಾಡ್ತೀವೋ, ಎಷ್ಟು ಪ್ರೀತಿ ತೋರಿಸ್ತೀವೋ ಎಲ್ಲನೂ ತೊಗೊಳ್ತಾರೆ. ಆದರೆ ಒಂದು ಏಜಿಗೆ ಬಂದಮೇಲೆ ಅವ್ರದ್ದೇ ಒಂಥರ
ಕೆಲಸ ಅಥವಾ ಸ್ಟಡೀಸು ಈ ಥರ ಇದರಲ್ಲಿ ಮುಳುಗೋಗ್ಬಿಡ್ತಾರೆ. ಮತ್ತು ಕೆಲವರು ಪೇರೆಂಟ್ಸೂ ಹಾಗೆ ಇರ್ತಾರೆ ಬಿಡಿ, ಎಷ್ಟೇ ಪ್ರೀತಿ ಇದ್ರೂ ತೋರಿಸಲ್ಲ, ಮನಸ್ಸಲ್ಲೇ ಇಟ್ಕೊಳ್ಳೋದು ಈ ಥರ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸಮಯ ಸಿಕ್ಕಿದಾಗ ಎಲ್ಲನೂ ಶೇರ್ ಮಾಡ್ಕೊಳ್ಳಿ. ಹಂಚೋದ್ರಿಂದ ಯಾಕಂದರೆ ಯಾವುದೇ ಆದರೂ ಹಂಚಿ ತಿಂದರೆ ಹಸಿವಿಲ್ಲ ಅಂತ ಹೇಳ್ತಾರೆ ನೋಡಿ, ಹಾಗೆ ಊಟ ಆಗಿರಲಿ, ಪ್ರೀತಿ ಆಗಿರಲಿ, ಹಂಚೋದು ತುಂಬ ಒಳ್ಳೆಯದು. ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡ್ಬೇಕು ಹೇಳಿ ಅಲ್ವಾ? ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಒಬ್ಬರಿಗೆ ಏನು ಭಾವನೆ ಇದೆ ಅನ್ನೋದು ಗೊತ್ತಾಗುತ್ತೆ. ನಾವು ಮನಸ್ಸಲ್ಲೇ ಇಟ್ಕೊಂಡ್ರೆ ಏನು ಗೊತ್ತಾಗುತ್ತೆ? ಅದು ಮಕ್ಕಳ ವಿಷಯದಲ್ಲಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾವುದೇ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವರು ಒಳ್ಳೇದಾಗಿದ್ದರೆ ಒಳ್ಳೇದನ್ನೇ ಹೇಳಬೇಕು, ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಬೇಕು. ಯಾವುದು ಹೇಳದೆ ಮನಸ್ಸಲ್ಲೇ ಇಟ್ಕೊಂಡ್ರೆ ಅದು ತುಂಬ ತಪ್ಪಾಗುತ್ತೆ. ಇವತ್ತಿನ ರೊಟೀನ್ ಹೇಗೆ ಹೋಗುತ್ತೆ ಅಂತ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ ಅವನಿಗೊಂದು ಸ್ವಲ್ಪ ಡಯಟ್ ಫುಡ್ ಇದೆ, ಅದನ್ನು ಕೂಡ ಶೇರ್ ಮಾಡಿರ್ತೀನಿ. ಯಾರಿಗೆ ಯೂಸ್ ಆಗುತ್ತೋ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ. ಅದರಲ್ಲಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ, ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು, ಮತ್ತು ಈ 10 ಡೇಸ್ಗೆ ಏನು ತೊಗೋಬೇಕು, ಮತ್ತು 10 ಡೇಸ್ಗೆ ಏನು ತೊಗೋಬೇಕು, ಇದೆಲ್ಲ ನೀಟಾಗಿ ಹೇಳ್ಬಿಡ್ತಾನೆ. ಇಂಥದ್ದು ಬೇಕು ಅಂತ ನಾನು ಅದ್ರ ಪ್ರಕಾರ ಮಾಡ್ಕೊಡ್ತೀನಿ ಅಷ್ಟೇ. ಒಂದಷ್ಟು ಹೇಳಿದ್ದಾನೆ ಇವಾಗ, ಅದೆಲ್ಲ ಪ್ರಿಪೇರ್ ಮಾಡಿಡ್ತೀನಿ. ಮತ್ತು ಇನ್ನೊಂದೇನೋ ಎಗ್ ರೆಸಿಪಿ ನಾನೇ ಮಾಡ್ಕೋತೀನಿ ಅಂತ ಹೇಳಿದ್ದಾನೆ. ಅವ್ನು ಬಂದಮೇಲೆ ಅವನೇ ಮಾಡ್ತಾನೆ, ಆದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ. ಅವನು 10 ಡೇಸ್ ಗೋವಾ ಟ್ರಿಪ್ ಹೋಗಿದ್ದ, ಅಲ್ಲಿ ಏನು ಮಾಡಿದ್ರು ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತ ಹೇಳ್ದ. ಅದನ್ನು ಇವತ್ತು ಮಾಡ್ತೀನಿ ಅಂತ ಹೇಳಿದ್ದಾನೆ. ರೆಡಿ ಮಾಡಿ ಇಟ್ಟಿದ್ದೀನಿ. ಕಾಳು ಮೊಳಕೆ ಕಟ್ಟಬೇಕು ಅಂತ ಹೇಳಿದ್ದ, ಹೆಸರು ಕಾಳು ಮೊಳಕೆ ಕಟ್ಟಿಟ್ಟಿದ್ದೀನಿ. ಇನ್ನೇನು ಹೇಳ್ತಾನೋ ನೋಡೋಣ, ರೆಡಿ ಮಾಡಿ ಕೊಡ್ತೀನಿ ಅಷ್ಟು. ಈಗಿನ್ನೂ ಬೆಳಗ್ಗೆ 7 ಗಂಟೆ. ನಿನ್ನೆ ನೈಟು ಒಂದು ಮೂವಿ ನೋಡ್ತಾ ಮಲಗಿದ್ದು ತುಂಬ ಲೇಟ್ ಆಯಿತು. ಅಂದರೆ ಒಂದು ಗಂಟೆ ಹತ್ತತ್ರ ಆಗಿತ್ತು ಅಂದ್ಕೊಳ್ಳಿ. ಹಾಗಾಗಿ ಪಾತ್ರೆ ಎಲ್ಲ ಜೋಡಿಸ್ಲಿಲ್ಲ, ಎಲ್ಲ ತುಳಿದು ಹಾಗೆ ಟಬ್ಬಲ್ಲಿ ಹಾಕಿಬಿಟ್ಟಿದ್ದೆ. ಈಗ ಅದನ್ನೆಲ್ಲ ಜೋಡಿಸಿ ಕೌಂಟರೆಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳಿಬೇಕು. ಅದಕ್ಕೆ ಬೇಗ ಮಾಡ್ಕೋತಾ ಇದ್ದೀನಿ. ಭಾನುವಾರ ಆಗಿರೋದ್ರಿಂದ ಯಾರೂ ಬೇಗ ಎದ್ದಿಲ್ಲ, 8:30 ಆಗುತ್ತೆ ಅವರೆಲ್ಲ ಎದ್ದೇಳಷ್ಟೊತ್ತಿಗೆ. ಅಷ್ಟರಲ್ಲಿ ನಾನು ಪೂಜಾ ಸಾಮಾನೆಲ್ಲ ತೊಳೆದು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಇದೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ನೆನ್ನೆ ಪವನ್ ಬಿಡಲೇ ಇಲ್ಲ, ಮೂವಿ ತುಂಬ ಚೆನ್ನಾಗಿದೆ, ಒಟ್ಟಿಗೆ ನೋಡೋಣ ಬಾ ಅಂತ ಫೋರ್ಸ್ ಮಾಡ್ತಾಯಿದ್ದ. ಹಾಗಾಗಿ ನಾನು ಪವನ್ ಯಜಮಾನ್ರು ಕೂತ್ಕೊಂಡು ನೋಡ್ತಾ ಇದ್ವಿ. ದುರಂಧರ್ ಮೂವಿ ಈಗ OTTಗೆ ಬಂದಿದೆ ಅಲ್ಲ, ನೆಟ್ಫ್ಲಿಕ್ಸಲ್ಲಿ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಮೂವಿ. ಮೊದಲು ಎವ್ರಿ ಸಂಡೇ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಕಂಪ್ಲೀಟಾಗಿ ಮುಗಿಸ್ಕೊಂಡು ಕೂತ್ಕೊಂಡು ಪ್ರತಿ ವೀಕ್ ಒಂದೊಂದು ಮೂವಿ ನೋಡ್ತಾ ಇದ್ವಿ ನಾನು ಪವನ್ ಜೊತೆಯಲ್ಲಿ. ಈಗ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾನೆ, ಸಿಗೋದೇ ಇಲ್ಲ. ಹಾಗಾಗಿ ಅಪರೂಪಕ್ಕೆ ತುಂಬ ಫೋರ್ಸ್ ಮಾಡಿದ್ನಲ್ಲ ಅಂತ ನೆನ್ನೆ ಕೆಲಸನೆಲ್ಲ ಅರ್ಧಕ್ಕೆ ಬಿಟ್ಟು ಕೂತ್ಕೊಂಡು ಮೂವಿ ನೋಡಿದ್ದಾಯಿತು. ಈಗ ಪೂಜಾ ಸಾಮಾನು ತೊಳಿಬೇಕು. ಅದಕ್ಕೆ ಇನ್ನೊಂದು ಸಲ ಸಿಂಕ್ ಎಲ್ಲ ಚೆನ್ನಾಗಿ ತೊಳೆದು ಈಗ ಪೂಜಾ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ಸಬೀನ ಮತ್ತು ಪೀತಾಂಬರಿನ ಯೂಸ್ ಮಾಡ್ತೀನಿ. ಬೆಳ್ಳಿ ಪಾತ್ರೆಗೆಲ್ಲ ಸಬೀನನೇ ತೊಳೆಯೋದು. ಇನ್ನು ಹಿತ್ತಾಳೆ ಪಾತ್ರೆಗಳಿಗೆ ಮತ್ತು ತಾಮ್ರದ ಪಾತ್ರೆಗಳಿಗೆ ಪೀತಾಂಬರಿನ ಯೂಸ್ ಮಾಡ್ತೀನಿ. ಅದೆರಡರಲ್ಲೇ ನಾನು ವಾಶ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳಿ ಸಾಮಾನುಗಳು ವಾಶ್ ಮಾಡೋದು ತುಂಬ ಸುಲಭ. ಅದು ಅಲ್ಲದೆ ಈಗ ನಾನು ಎವ್ರಿ ವೀಕ್ ವಾಶ್ ಮಾಡೋದ್ರಿಂದ ಯಾವುದೇ ರೀತಿ ಕಲೆಗಳೆಲ್ಲ ಏನಿರೋದಿಲ್ಲ, ತುಂಬ ನೀಟಾಗೇ ಇರುತ್ತೆ ಪೂಜಾ ಪಾತ್ರೆಗಳೆಲ್ಲ. ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ 2-3 ವರ್ಷ ಆದರೂ ಅವ್ರು ಇನ್ನೂ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತಂದರೆ ಈ ರೀತಿ ಗಂಟೆ ಇರುತ್ತಲ್ಲ, ಬೆಳ್ಳಿ ಆಗಿರಲಿ ಅಥವಾ ಹಿತ್ತಾಳೆ ಆಗಿರಲಿ, ನೋಡಿ ಗಂಟೆ ಒಳಗಡೆ ಈ ರೀತಿ ನೀರನ್ನ ಹಾಕಿ ಪ್ರತಿ ಭಾನುವಾರ ಕುಡಿಸಿ, ಮಕ್ಕಳು ಬೇಗ ಮಾತು ಕಲಿತಾರೆ. ಈಗ ದೇವ್ರ ಸಾಮಾನುಗಳೆಲ್ಲ ತೊಳೆದಾಯಿತು. ಈಗ ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಪೀಠಗಳು ಎಲ್ಲನೂ ಕೂಡ ಒರೆಸಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಡೀಪ್ ಕ್ಲೀನ್ ಅಂತ ಮಾಡಿದ್ರೆ ನಾನು ತಿಂಗಳಿಗೊಂದ್ಸಲ ಮಾಡ್ತೀನಿ, ಅದು ಇನ್ನೂ ಟೈಮ್ ತೊಗೊಳುತ್ತೆ. ನಾವು ಎವ್ರಿ ವೀಕ್ ಇಷ್ಟು ಮಾಡೋದಕ್ಕೇ ನಮಗೆ 2 ಅವರ್ಸ್ ಅಂತೂ ಬೇಕೇ ಬೇಕು. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ತೆಂಗಿನಕಾಯಿ ಬೇಗ ಬಿರುಕ್ಬಿಡುತ್ತೆ. ನೋಡಿ, ಶ್ರೀರಾಮ ನವಮಿ ದಿನ ಇಟ್ಟಿರೋದು ತೆಂಗಿನಕಾಯಿ ಕಳಸ, ಆಗಲೇ ಕಾಯಿ ಬಿರುಕ್ಬಿಟ್ಟಿದೆ. ಇವತ್ತು ಮತ್ತೆ ನಾನು ಬೇರೆ ಕಾಯಿನ ಇಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಬಿಸಿಲುಗಾಲದಲ್ಲಿ ಇದೆಲ್ಲ ಮಾಮೂಲಿ ಅಲ್ವಾ, ಎಲೆಗಳು ಬೇಗ ಒಣಗುತ್ತೆ, ತೆಂಗಿನಕಾಯಿ ಕೂಡ ಹೀಗೆ ಬಿರುಕ್ಬಿಡುತ್ತೆ. ಅದಕ್ಕೆ ತುಂಬ ಜನ ಕೇಳ್ತಾ ಇದ್ದೀರಾ ಬೆಳ್ಳಿ ಅಥವಾ ಹಿತ್ತಾಳೆದು, ತಾಮ್ರದ್ದು ತೆಂಗಿನಕಾಯಿ ಮತ್ತು ವೀಳ್ಯದೆಲೆನ ಕಳಸಕ್ಕೆ ಇಟ್ಕೋಬೋದಾ ಅಂತ. ಇಂಥ ಟೈಮಲ್ಲಿ ಖಂಡಿತ ಇಡ್ಬೋದು, ಯಾಕಂದರೆ ಕೆಲವೊಂದು ಕಡೆ ವೀಳ್ಯದೆಲೆ ಸಿಗೋದೇ ಇಲ್ಲ. ದೇವ್ರ ಮನೇನ ಪೊರ್ಕೆಯಿಂದ ಗುಡಿಸ್ಬಾರ್ದು, ಒಂದು ಬಟ್ಟೆಯಿಂದ ಧೂಳೆಲ್ಲನೂ ತಳ್ಕೋಬೇಕು. ಪ್ರತಿದಿನ ಈ ರೀತಿ ಅದೆಲ್ಲ ಧೂಳೆಲ್ಲ ತಳ್ಕೊಂಡು ಒರೆಸಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕಸ ಆಗಲಿ ಧೂಳಾಗಲಿ ಇರೋದಿಲ್ಲ. ಈ ಚಿಕ್ಕ ಬ್ರಷಲ್ಲೇ ಕಸ ಎಲ್ಲನೂ ಕೂಡ ತಳ್ಕೊತಾ ಇದ್ದೀನಿ. ದೇವ್ರ ಮನೇಲಿ ಅಂಥ ಕಸ ಏನಿರುತ್ತೆ, ಹೂಗಳು, ಬೆಂಕಿ ಕಡ್ಡಿ, ಊದ್ಬತ್ತಿದು ಡಸ್ಟ್ ಉದುರಿರುತ್ತಲ್ಲ, ಅದು ಅಂಥದ್ದು ಮಾತ್ರನೇ ಇರುತ್ತೆ. ಪ್ರತಿದಿನ ಇದೇ ರೀತಿ ಕಸ ಎಲ್ಲ ತೆಗೆದು ಒರೆಸಿ ಪೂಜೆ ಮಾಡೋದ್ರಿಂದ ಯಾವಾಗಲೂ ನೀಟಾಗಿರುತ್ತೆ ದೇವ್ರ ಮನೆ. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಫಸ್ಟು ಒಂದು ಅರ್ಧ ಮುಚ್ಚಳದಷ್ಟು ಲೈಸಾಲ್ ಹಾಕ್ಕೊಂಡು ಇದೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಯಾಕಂದರೆ ದೇವ್ರ ಮನೇಲಿ ದೀಪಕ್ಕೆ ಎಣ್ಣೆ ಹಾಕ್ತಾ ಇರ್ತೀವಿ, ತುಪ್ಪ ಇಂಥದ್ದೆಲ್ಲ ಬಿದ್ದಿರುತ್ತೆ. ಅಷ್ಟೊಂದೆಲ್ಲ ಜಿಡ್ಡು ಆಗಿರಲ್ಲ, ಬಟ್ ಆದರೂ ಕೂಡ ಲೈಸಾಲಲ್ಲಿ ಒಂದ್ಸಲ ಎಲ್ಲನೂ ಒರೆಸ್ಕೊಂಡ್ಬಿಡ್ತೀನಿ. ಇದೇ ನೀರಿಗೆ ಇನ್ನೊಂದು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಈ ಥರ ಒರೆಸ್ಕೊಳ್ತಾ ಇರ್ತೀನಿ. ಮತ್ತು ಈ ಡೋರೆಲ್ಲ ನಾವು ಎಣ್ಣೆ ಕೈಯಲ್ಲೆಲ್ಲ ಮುಟ್ಟಿರ್ತೀವಿ, ಹ್ಯಾಂಡಲೆಲ್ಲ ಜಿಡ್ಡಾಗಿರುತ್ತೆ. ಪ್ರತಿ ಸಲ ಈ ರೀತಿ ಒರೆಸುವಾಗ ಅದನ್ನೆಲ್ಲ ಒರೆಸ್ಕೊಂಡ್ಬಿಟ್ರೆ ಆಗಿಂದಾಗಲೇ ಒಂಥರ ಕೊಳೆ ಎಲ್ಲ ಹೋಗ್ಬಿಡುತ್ತೆ, ಯಾವಾಗಲೂ ನೀಟಾಗಿರುತ್ತೆ. ಕೈ ಎಲ್ಲಿ ತನಕ ಎಟಕ್ಸುತ್ತೋ
ಟೈಲ್ಸನ್ನು ಗೋಡೆ ಟೈಲ್ಸನ್ನು ಕೂಡ ಎಲ್ಲ ಒರೆಸ್ಕೊಳ್ತಾ ಇರ್ತೀನಿ. ಇನ್ನು ಅದಕ್ಕಿಂತ ಮೇಲೆ ತಿಂಗಳಿಗೊಂದು ಸಲ ಫುಲ್ಲು ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಪೂಜಾ ರೂಮ್. ಡ್ರಾಯರ್ಗಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಡೋರೆಲ್ಲ ಒರೆಸೋದು ಈ ಥರ ಎಲ್ಲ ಇರುತ್ತೆ. ಇದನ್ನು ಎವ್ರಿ ವೀಕ್ ಮಾಡೋಕ್ಕಾಗಲ್ಲ, ಹಾಗಾಗಿ ಟೈಲ್ಸ್ ಮಾತ್ರ ನನ್ನ ಕೈ ಎಲ್ಲಿ ತನಕ ಇಟಕ್ಸುತ್ತೋ ಅಲ್ಲಿ ತನಕ ಇದನ್ನೆಲ್ಲ ಒರೆಸ್ಕೊಳ್ತಾ ಇರ್ತೀನಿ. ದೇವ್ರ ಫೋಟೋನು ಕೂಡ ಅಷ್ಟೇ. ಯುಗಾದಿ ಹಬ್ಬದ ದಿನ ಎಲ್ಲ ಒರೆಸಿ ಹೊಸದಾಗಿ ಗೆಜ್ಜೆ ವಸ್ತ್ರ ಹಾಕಿದ್ದೆ. ಮತ್ತು ಶ್ರೀರಾಮ ನವಮಿ ದಿನ ತೆಗಿಲಿಲ್ಲ ಗೆಜ್ಜೆ ವಸ್ತ್ರನ, ಜಸ್ಟ್ ಹಾಗೆ ಫೋಟೋಗಳೆಲ್ಲ ಒರೆಸಿ ಬೊಟ್ಟೆಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಇವತ್ತೂ ಹಾಗೆ ಮಾಡ್ತಾಯಿದ್ದೀನಿ. ಅಮಾವಾಸ್ಯೆಗೆ ಈ ಗೆಜ್ಜೆ ವಸ್ತ್ರ ಎಲ್ಲ ತೆಗೆದು ಹೊಸದಾಗಿ ಗೆಜ್ಜೆ ವಸ್ತ್ರ ಹಾಕ್ತೀನಿ. ನಾನು 2 ವಾರಕ್ಕೆ ಒಂದು ಸಲ ಗೆಜ್ಜೆ ವಸ್ತ್ರ ಚೇಂಜ್ ಮಾಡ್ತೀನಿ. ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಅಂತಲೇ ತಿಳ್ಕೊಳ್ಳಿ, 2 ವಾರಕ್ಕೆ ಒಂದು ಸಲ. ನಾನು ಎವ್ರಿ ಭಾನುವಾರ ಪೂಜಾ ರೂಮ್ ಕ್ಲೀನ್ ಮಾಡೋದ್ರಿಂದ ಈ ವಾರ ಎಲ್ಲ ಒರೆಸಿ ಗೆಜ್ಜೆ ವಸ್ತ್ರ ಹಾಕಿದರೆ ನೆಕ್ಸ್ಟ್ ವಾರ ಬಿಟ್ಟು ಅದರ ನೆಕ್ಸ್ಟ್ ವಾರ ಗೆಜ್ಜೆ ವಸ್ತ್ರ ಎಲ್ಲ ತೆಗೆದು ಹೊಸದಾಗಿ ಹಾಕಿರ್ತೀನಿ. ಅಮಾವಾಸ್ಯೆ ಹುಣ್ಣಿಮೆನೆ ಅಂತ ಕಾಯ್ಕೊಂಡಿರಲ್ಲ, ಅಥವಾ ಮಧ್ಯದಲ್ಲಿ ಯಾವುದಾದ್ರೂ ಹಬ್ಬ ಬರುತ್ತೆ ಅನ್ನೋದಾದರೆ ಆ ವಾರ ಸ್ಟಾಪ್ ಮಾಡಿರ್ತೀನಿ. ಹಬ್ಬಕ್ಕೆ ಒಂದೇ ಸಲ ಕ್ಲೀನ್ ಮಾಡುವಾಗ ಗೆಜ್ಜೆ ವಸ್ತ್ರ ಎಲ್ಲ ತೆಗೆದು ಹೊಸದಾಗಿ ಹಾಕಿರ್ತೀನಿ. ಕಳಸಕ್ಕೆ ಮಾತ್ರ ಪ್ರತಿ ವಾರ ಕಳಸ ಇಡುವಾಗ ಹೊಸ ಗೆಜ್ಜೆ ವಸ್ತ್ರ ಹಾಕಿರ್ತೀನಿ. ವೀವರ್ಸ್ ಒಬ್ಬರು ಬೆಳ್ಳಿದು ಶಿವಪಾರ್ವತಿ ಫೋಟೋ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡಿದ್ದು ಅಂತ ಕೇಳ್ತಾ ಇದ್ರಿ. ಈ ಫೋಟೋನ ನಮ್ಮನೆ ಹೊಸ ಮನೆ ಗೃಹ ಪ್ರವೇಶದಲ್ಲಿ ತಾಯಿ ಮನೆಯಿಂದ ಕೊಡಿಸಿರುವಂಥದ್ದು. ಅಮ್ಮ ಗಿಫ್ಟ್ ಕೊಟ್ಟಿರೋದು. 34,000 ಆಯಿತು ಆವಾಗಿನ ರೇಟ್ಗೆ. ಅಂದರೆ 300 ಗ್ರಾಮ್ ಬೆಳ್ಳಿ ಇದೆ, 34,000 ರೂಪಾಯಿ ಆಗಿತ್ತು. ಈಗ ತುಂಬ ಜಾಸ್ತಿನೇ ಆಗಿದೆ ರೇಟ್ ಅಲ್ವಾ. ಈಗಿನ ರೇಟ್ಗೆ ಎಷ್ಟಿರುತ್ತೋ ನನಗೂ ಗೊತ್ತಿಲ್ಲ, ಮಿನಿಮಮ್ 50,000 ರೂಪಾಯಿ ಮೇಲಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ಲೈಸಾಲ್ನ ಹಾಕಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಆ ನೀರಲ್ಲಿ ಕಂಪ್ಲೀಟಾಗಿ ಈ ರೀತಿ ಒರೆಸ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಲ ಪ್ಲೇನ್ ನೀರು, ಅಂದರೆ ಹಾಗೆ ಬರೀ ನೀರನ್ನ ತೊಗೊಂಡು ಇನ್ನೊಂದು ಸಲ ಇದನ್ನೆಲ್ಲ ನೀಟಾಗಿ ಹಾಗೆ ಒರೆಸ್ಕೊಂಡ್ಬಿಡ್ತೀನಿ. ಎಷ್ಟು ಒರೆಸಿದ್ರೂ ಅಷ್ಟೇ, ಪೂಜಾರು ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಮನಸ್ಸಿಗೆ ಸಮಾಧಾನ ಅಂತಲೇ ಅನಿಸಲ್ಲ ಅಲ್ವಾ. ಈಗ ಈ ಪೀಠಗಳನ್ನು ಕೂಡ ಎಲ್ಲ ಒರೆಸಿ ಎಲ್ಲ ಜೋಡಿಸ್ಬಿಡ್ತೀನಿ. ದೇವ್ರ ಮನೇಲೂ ಕೂಡ ಅಷ್ಟೇ ಈ ರೀತಿ ನೆಲ ಒರೆಸೋದಕ್ಕೆ ಮತ್ತು ಫೋಟೋ ಒರೆಸೋದಕ್ಕೆ 2 ಬೇರೆ ಬೇರೆ ಬಟ್ಟೆನ ಇಟ್ಕೊಂಡಿರ್ತೀನಿ. ಅಂಗಡಿಗಳಲ್ಲಿ ಕಾಟನ್ ಬಟ್ಟೆ ಸಿಗುತ್ತೆ, ಕೆಂಪು ಟವಲ್ಗಳು. ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋರೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರ ಟವಲ್ಗಳನ್ನ ತಂದಿಟ್ಕೊಂಡಿದ್ರೆ ನಮಗದು ಫೋಟೋ ಒರೆಸೋದಕ್ಕೆಲ್ಲ ಯೂಸ್ ಆಗುತ್ತೆ. ಈ ರೀತಿ ಕಾಟನ್ ಟವಲ್ಗಳು ನಮಗೆ ನೆಲ ಒರೆಸೋದಕ್ಕೆ, ಟೈಲ್ಸ್ ಒರೆಸೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಈಗ ಕಂಪ್ಲೀಟಾಗಿ ಎಲ್ಲನೂ ಕೂಡ ಒರೆಸಿ ಆಯಿತು. ಈ ಪೀಠಗಳೆಲ್ಲನೂ ಜೋಡಿಸ್ತಾ ಇದ್ದೀನಿ, ಹೇಗೆ ಇಟ್ಕೋಬೇಕು ಅಂತ. ಜೋಡಿಸಾದ್ಮೇಲೆ ರಂಗೋಲಿನೂ ಕೂಡ ಹಾಕ್ಬಿಡ್ತೀನಿ. ಇಷ್ಟೆಲ್ಲ ಕ್ಲೀನ್ ಮಾಡಾದ್ಮೇಲೆ ಖಾಲಿ ಚೆಂಬನ್ನು ಇಡಬಾರ್ದು. ನಾವು ಕಳಸ ನಾಳೆ ಇಡ್ತೀವಿ ಅಂತೇಳಿ ಕಳಸದ ಚೆಂಬನ್ನು ಖಾಲಿ ಇಡಬಾರ್ದು. ಹಾಗಾಗಿ ಕಳಸದ ಚೆಂಬು ಮತ್ತು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತುಂಬಿ ಇಟ್ಟಿದ್ದೀನಿ. ಈಗ ಪೀಠಗಳೆಲ್ಲ ನಾನು ಜೋಡಿಸ್ಕೊಂಡಿದ್ದೀನಿ. ಕಾಮಾಕ್ಷಿ ದೀಪಕ್ಕೆ, ಮಾಮೂಲಿ ದೀಪಕ್ಕೆ ಮತ್ತು ಲಕ್ಷ್ಮೀ ವಿಗ್ರಹ ಇಡೋದಕ್ಕೆಲ್ಲ ಪೀಠಗಳೆಲ್ಲ ಈ ರೀತಿ ಜೋಡಿಸಿಟ್ಬಿಟ್ಟು ಜಾಗ ಹೇಗೆ ಅಡ್ಜಸ್ಟ್ ಆಗುತ್ತೋ ನೋಡಿಕೊಂಡು ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ಅದು ಕುಬೇರ ಯಂತ್ರ ರಂಗೋಲಿ. ಪ್ರತಿ ವಾರ ಹಾಕಿರ್ತೀನಿ ಮತ್ತು ಪ್ರತಿದಿನ ಹಾಕಕ್ಕೆ ಹೋಗಲ್ಲ. ಈ ರೀತಿ ಪೂಜಾ ರೂಮ್ ಕ್ಲೀನ್ ಮಾಡುವಾಗ ಒಂದು ಸಲ ಅದನ್ನೆಲ್ಲ ತೆಗೆದು ರಂಗೋಲಿನೂ ಹಾಕಿ ಎಲ್ಲ ಕೂಡ ಜೋಡಿಸ್ಕೊಳ್ತೀನಿ. ಒಂದು ಕುಬೇರ ಯಂತ್ರ ರಂಗೋಲಿ, ಅದು ಕುಬೇರ ಮೂಲೆ ಬರುತ್ತೆ, ಹಾಗಾಗಿ ಅಲ್ಲಿ ಯಾವಾಗಲೂ ಹಾಕ್ತಾ ಇರ್ತೀನಿ. ಮತ್ತು ಶಂಕು ಚಕ್ರ, ಲಕ್ಷ್ಮೀ ಪಾದ ಚಿಕ್ಕದಾಗಿ ಇರೋ ಜಾಗದಲ್ಲಿ ಹಾಕಿರ್ತೀನಿ. ಮತ್ತು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ ಒಂದೇ ಥರ ಇರಬಾರ್ದು ಅಲ್ವಾ. ಹಾಗಾಗಿ ಸ್ವಲ್ಪ ಬದಲಾವಣೆ ಆದಾಗ ಅದೊಂದು ರೀತಿ ಎನರ್ಜಿ, ಒಂದು ರೀತಿ ಪಾಸಿಟಿವ್ ಎನರ್ಜಿ ಆಗಿರುತ್ತೆ. ಅಥವಾ ಕೆಲವೊಂದು ಸಲ ಅದೊಂಥರ ನೆಗೆಟಿವ್ ಅನಿಸುತ್ತೆ. ಆಗ ಯಾಕೋ ಇದು ಸೆಟ್ ಆಗ್ತಾಯಿಲ್ಲ ಅಂತ ಮೊದಲು ಹೇಗಿತ್ತು ಹಾಗೆ ಮಾಡ್ಕೋಬೋದು. ಆದರೆ ಈ ರಂಗೋಲಿ ವಿಷಯದಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಮೊದಲು ಈ ಪೀಠ ಇಡೋದಕ್ಕಿಂತ ಮೊದಲು ಅಷ್ಟದಳ ಪದ್ಮ ರಂಗೋಲಿನ ದೊಡ್ಡದಾಗಿ ಹಾಕ್ತಾಯಿದ್ದೆ. ಈಗ ಪೀಠದ ಮುಂದೆ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ಅದು ಕೂಡ ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಬಿಂದಿಗೆ ಕಾಮಧೇನು ಜಾಗ ಕೂಡ ಬದಲಾಯಿಸಿದ್ದೀನಿ. ಈಗಾಗಲೇ ಅದು ಯಾಕೆ ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ದಕ್ಷಿಣಕ್ಕೆ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ, ಹಾಗಾಗಿ ಈ ಕಡೆ ನಾನು ದಕ್ಷಿಣ ಮೂರ್ತಿ ಫೋಟೋ ಇಟ್ಟಿದ್ದೀನಿ. ಅಲ್ಲಿ 2 ತುಪ್ಪದ ದೀಪಗಳನ್ನು ಹಚ್ತಾ ಇರ್ತೀನಿ. ಇದೆಲ್ಲ ರೆಡಿ ಮಾಡಿ ದೇವ್ರ ಮನೆ ಬಾಗಲನ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇಷ್ಟೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಬೆಳಗ್ಗೆ 9 ಗಂಟೆ ಆಯಿತು. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅಲ್ಲ ಬಿಡಿಸ್ಬೇಕಾ? ಬೇಡ ಅನ್ಸುತ್ತಂತ ಲಾಸ್ಟ್ ಟೈಮ್ ಇದಿರುತ್ತಲ್ಲ, ಪಾಲಕ್ ಇರುತ್ತೆ, ಪಾಲಕ್ ಎತ್ಕೋದು. ಇದು ಸಾಕಾ? ಅದು ತರಕಾರಿಗೆ ಮೊಟ್ಟೆಗೆ 2ಕ್ಕೂ ಸೇರಿಸಿ ಸಾಕ? ಎಷ್ಟು ಕೊಡು, ಅಲ್ಲಿ ಬೌಲ್. ಪೆಪ್ಪರಲ್ಲಿ ಪೆಪ್ಪರ್ ಪೌಡ್ರಾ? ಫಸ್ಟೇ ಹಚ್ಬಿಟ್ಟ, ಇನ್ನ ಅದೇನು ರೆಡಿ ಮಾಡ್ಕೊಂಡಿಲ್ಲ. ಸಾಲ್ಟ್ ನೋಡಲ್ಲ ಐತೆ ಅಲ್ಲಿ ಪಕ್ಕದ್ದು. ಏನು ಮಾಡ್ತಾ ಇದೆಯಾ ಇವತ್ತು? ಹೇಳ, ಏನು ಮಾಡ್ತಾ ಇದ್ದೀನಿ ಅಂತ ಹೇಳು ಹೋಗ್ಲಿ. ಸ್ಪ್ರೌಟ್ಸ್ ಮತ್ತೆ ಎಗ್. ಸ್ಟವ್ ಸಿಮ್ಮಲ್ಲಿ ಇಟ್ಕೋ, ತುಂಬ ಹೊಗೆ ಬರುತ್ತೆ. ಸಿಮ್ಮಲ್ಲೇ ಐತೆ.
ಇಲ್ಲ ಸಿಮ್ಮಲ್ಲಿ ಇಲ್ಲ, ಅದು ಉರಿತಾ ಇದೆ ಜೋರಾಗಿ. ಅಷ್ಟೇ ಸಾಕಾ? ಸ್ವಲ್ಪನೇ ಹಾಕೋಣ ಸಾಕು. ನೀನು ಅದು ಹಾಕ್ಬಿಟ್ರೆ ತುಂಬ ಸೌಂಡ್ ಬರುತ್ತೆ ಕಣ, ಆಫ್ ಮಾಡೋ, ಬೇಡ ಅದು. ಪಾಲಕ್ಕು ಹಸಿಮೆಣಸಿನ್ಕಾಯಿ ಅಷ್ಟೇನಾ ಇದಕ್ಕೆ? ಮೊಳಕೆ ಬಂದಿರೋಂಥ ಹೆಸರು ಕಾಳು. ಎಷ್ಟು ಮೊಟ್ಟೆ ಹಾಕೊಳ್ತೀವಿ ಇದಕ್ಕೆ? 3 ಹಾಕೋಣ ನಾನು. ಒಬ್ರಿಗೆ 5? 3 ಮೊಟ್ಟೆ ತಿನ್ನೋರು ಆದರೆ 3 ಹಾಕೋಬೋದಾ? ಕಡಿಮೆ ತಿನ್ನೋರು ಅವ್ರು ಎಷ್ಟು ತಿಂತಾರೋ ಅಷ್ಟಾ? ಓಕೆ. ಮೊಳಕೆ ಬಂದಿರೋ ಹೆಸರು ಕಾಳನ್ನ ಈ ಥರ ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡಿದ್ದಾನೆ ಈ ಥರ ಇದೆ. ಈಗ ಮತ್ತೆ ಏನು ಮಾಡಿದೆ? ಹಿಂಗೆ ಕಟ್ ಮಾಡಲಾ? ಸಾಕಾ? ಚಿಕ್ಕ ಪೀಸ್ ಮಾಡ್ತೀನಿ ನೋಡಿ ನಾನು. ಅವ್ರು ಹೆಂಗೆ ಮಾಡೋದಂತ ತೋರಿಸಿಲ್ವಾ? ಅದು ರೆಸ್ಟೋರೆಂಟ್ ಫೋಟೋ ಹೊಡ್ಕೊಂಬಂತಿದ್ದು ಫುಡ್ದು. ಮತ್ತೆ ಅದ್ರಲ್ಲಿ ಏನೇನಿತ್ತು ಅಂತ ಗೊತ್ತಾಗೋಯ್ತಾ? ಹಾಕ್ಬಿಟ್ಟಿಂಗ್ ಓಡೋಗೋದಾ? ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪಾಲಕ್ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು ಮೊಳಕೆ ಬಂದಿರೋಂಥ ಹೆಸರು ಕಾಳು, 3 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್. ಇದಿಷ್ಟೇ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ರೆಸ್ಟೋರೆಂಟಲ್ಲಿ ತಿಂದಿದ್ದು ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಮನೇಲಿ ಟ್ರೈ ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಗೊತ್ತಾಗಿಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ. ಯಾಕಂದರೆ ಮೊಟ್ಟೆ ರೆಸಿಪಿಗೆ ಈರುಳ್ಳಿ ಚೆನ್ನಾಗೇ ಇರುತ್ತೆ, ಬಟ್ ಈರುಳ್ಳಿ ಬದಲು ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಹೂವನ್ನು ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ಅಂತ ಅನ್ನಿಸ್ತು. ಅವನಿಗೆ ಉಪ್ಪು ಖಾರ ಹಾಕೋಕೆ ಗೊತ್ತಾಗಲ್ಲ ಅಂಥೇಳಿ ನಾನು ಹಾಕ್ಕೊಡ್ತಾ ಇದ್ದೀನಿ. ಒಂದು ರೇಂಜಿಗೆ ಚೆನ್ನಾಗಿ ಮಾಡ್ಕೊಂಡಿದ್ದ. ಈ ರೀತಿ ಸಣ್ಣ ಪುಟ್ಟ ಕಲ್ತ್ಕೊಂಡ್ರೆ ನಾನು ಎಲ್ಲಾದರೂ ಹೊರಗಡೆ ಹೋಗಿದ್ದಾಗ ಅವ್ನು ಮ್ಯಾನೇಜ್ ಮಾಡ್ಕೋಬೋದು ಅಲ್ವಾ? ನಾವು ಎಗ್ ಬುರ್ಜಿ ಮಾಡ್ತೀವಲ್ಲ ಅದೇ ಥರನೇ ಇದಕ್ಕೆ ಮೊಳಕೆ ಬಂದಿರೋಂಥ ಹೆಸರು ಕಾಳು ಮತ್ತು ಪಾಲಕನ್ನು ಹಾಕಿದ್ದಾರೆ. ಕೊತ್ತಂಬರಿ ಸೊಪ್ಪು ಬದಲಿಗೆ ಪಾಲಕನ್ನು ಕಟ್ ಮಾಡಿ ಹಾಕ್ಕೊಂಡಿರೋದು. ನಾವು ಅಡುಗೆ ಮಾಡಿದ್ರೆ ಇಷ್ಟೆಲ್ಲ ಕಮೆಂಟ್ ಮಾಡ್ತೀವಿ, ಹಿಂಗಿದೆ ಹಂಗಿದೆ ಅಂತ. ಅದನ್ನ ಮಾಡೋದಕ್ಕೆ ಎಷ್ಟು ಘಾಟ್ ಬಂತು ನೋಡು. ಪ್ಲೇಟ್ ಬೇಕಾ? ಅಲ್ಲೇ ಆಯ್ತಾ ಪ್ಲೇಟು? ಆಗಲ್ಲಮ್ಮ ಬಿಡು, ನಾನು ಹಾಕ್ತೀನಿ. ಇದೆಲ್ಲ ನಮಗೆ ಮಾಡಕ್ ಬರಲ್ಲ ಅಂತ ರೆಸ್ಟೋರೆಂಟಲ್ಲೇ ಕಲ್ತ್ಕೊಬೇಕಾ? ನೋಡಿ, ಇದಕ್ಕಿಂತ ರೆಸ್ಟೋರೆಂಟ್ಗೆ ಹೋದಾಗ ಏನೋ ಚೆನ್ನಾಗಿರೋದು ನೋಡೋಕ್ಕೆಲ್ಲ ರೀಕ್ರಿಯೇಟ್ ಮಾಡ್ಬೇಕಂತ ನಾನು ಮಾಡಿದ್ದಷ್ಟೇ. ನಾನು ಅಲ್ಲೇ ಇದಕ್ಕೆ ಹೋಗ್ತಿದ್ದಿಲ್ಲ. ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕ್ಬೇಕಿತ್ತು. ಅಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ಕಂಟೆಂಟ್ ಬಂದರೆ ಚೆನ್ನಾಗಿ ಗೊತ್ತೈತೆ. ನೋಡೋ, ಯಾರೋ ಒಬ್ರು ಹೇಳೋರೆ, ಪವನ್ ಏನೋ ರಿಯಾಕ್ಷನ್ ಮಾತ್ರ ಚಿಂದಿ ಅಂತೆ. ನಿಂತ್ಕೋ, ನನಗೇನು ಬೇಡ ಇರೋ. ಇದೊಂದು ಎಗ್ ರೆಸಿಪಿ ಇವತ್ತೇ ಫಸ್ಟ್ ಟೈಮ್ ಅವ್ನು ಮಾಡಿರೋದು. ಹೆಂಗಿದೆ ಅಂತ ಅವನೇ ತಿಂದ್ಬಿಟ್ಟು ಹೇಳ್ತಾನೆ, ಯಾಕಂದರೆ ನಾನು ತಿನ್ನಲ್ಲ ಇದನ್ನು. ಅಂದರೆ ಹೆಲ್ದಿಯಾಗಿ ಚೆನ್ನಾಗಿದೆ, ಮೊಳಕೆ ಕಾಳು ಪಾಲಕ್ಕೆಲ್ಲ ಹಾಕಿ ಮಾಡಿರೋದು. ಬಟ್ ಈಗ ಅವನೇ ತಿಂದ್ಬಿಟ್ಟು ಹೇಳ್ತಾನೆ ಹೆಂಗಿದೆ ಅಂತ. ಏನು ಹೇಳ್ಬೇಕಾಗಿದ್ದೀರೋ ಅಂತ ಅವನೇ. ಪ್ರತಿದಿನ 3 ಟೈಮು ಕೂಡ ಈ ರೀತಿ ಹಸಿ ತರಕಾರಿ ತಿಂತಾನೆ. ಅಂದರೆ ಹುರುಳಿಕಾಯಿ ಹಸಿಯಾಗಿ ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಕ್ಯಾರೆಟ್ ಬೇಕಾದರೆ ತಿನ್ಬೋದು. ಅದಕ್ಕೆ ನೀರಲ್ಲಿ ಒಂದು ಕುದಿಸಿ ಅದನ್ನು ಕೊಡ್ತಾಯಿದ್ದೀನಿ. ಉಪ್ಪೇನು ಹಾಕೋದಿಲ್ಲ. ಈಗ ಅದಕ್ಕೆ ಅವನು ಮೊಟ್ಟೆ ತಿನ್ನೋಷ್ಟೊತ್ತಿಗೆ ತರಕಾರಿ ಬೇಯಿಸಿ ಕೊಡಬೇಕು. ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಆಲ್ಮೋಸ್ಟ್ ಅವ್ನು ಚಿಕನ್ ಮಾಡ್ಕೊಳ್ತಾ ಇರ್ತಾನೆ. ಏರ್ ಫ್ರೈಯರಲ್ಲಿ ಚಿಕನ್ ಫ್ರೈ ಅವ್ನಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊತಾ ಇರ್ತಾನೆ. ಕೆಲವೊಂದು ದಿನ ನಾನು ವಾರದ ದಿನ, ಪೂಜೆ ದಿನ, ಅಮಾವಾಸ್ಯೆ, ಹುಣ್ಣಿಮೆ, ಷಷ್ಠಿ, ಸಂಕಷ್ಟಹರ ಚತುರ್ಥಿ, ಇನ್ನೂ ಕೆಲವೊಂದು ದಿನಗಳಲ್ಲಿ ಮಾಡಲ್ಲ ಅಂತ ಹೇಳಿದಾಗ ಅಂಥ ದಿನ ಪನ್ನೀರ್ ಮಾಡಿಕೊಡ್ಬೇಕು ಅವನಿಗೆ. ಈಗಾಗಲೇ ನಾನು ಪನ್ನೀರ್ ರೆಸಿಪಿ ಕೂಡ ಸಾಕಷ್ಟು ಸಲ ಶೇರ್ ಮಾಡಿದ್ದೀನಿ. ಪನ್ನೀರ್ ಡ್ರೈ ಫ್ರೈ ಥರ ಮಾಡಿಕೊಡ್ತೀನಿ. ಚೆನ್ನಾಗಿ ಬಂದೈತಾ? ಉಪ್ಪು ಖಾರ ಎಲ್ಲ ಸರಿಗೈತಾ? ನೀನು ಮಾಡಿದಲ್ವ, ಅದಕ್ಕೆ ಚೆನ್ನಾಗಿರುತ್ತೆ. ನಾವು ಮಾಡಿಕೊಟ್ರೆ ಮಾತ್ರ ಏನಾದರೂ ಒಂದೊಂದು ಹೇಳ್ತಾ ಇರ್ತೀಯ. ಚೆನ್ನಾಗೇ ಬಂದಿದೆ. ಬೇಕಾದರೆ ಟ್ರೈ ಮಾಡಿ. ಹೆಲ್ದಿ ಫುಡ್ಡು. ಎಗ್ ಬುರ್ಜಿನ ಒಂದೇ ಥರ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು. ಮೊಳಕೆ ಕಾಳೆಲ್ಲ ಹಾಕಿ ಮಾಡೋದ್ರಿಂದ ಇನ್ನೂ ಅದರಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗೇ ಇರುತ್ತೆ.